ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 152ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಥುರೆಯ ಮಹಿಮೆ, ಮಥುರಾಪುರಿ, ಯಮುನಾ ನದಿ, ಮಥುರೆಯಲ್ಲಿರುವ ಅವಿಮುಕ್ತ ತೀರ್ಥ, ವಿಶ್ರಾಂತಿ ತೀರ್ಥ, ಪ್ರಯಾಗ ತೀರ್ಥ, ಕನಕಲ ತೀರ್ಥ, ಸೂರ್ಯತೀರ್ಥ, ಧ್ರುವತೀರ್ಥ, ಋಷಿತೀರ್ಥ, ಕೋಟಿತೀರ್ಥ, ವಾಯುತೀರ್ಥ ಎಂಬವುಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಅವಿಮುಕ್ತವೆಂಬ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಸಂಶಯವಿಲ್ಲದೆ ಮುಕ್ತಿಯನ್ನು ಪಡೆಯುವನು. ಅಲ್ಲದೆ ಅಲ್ಲಿ ಪ್ರಾಣ ಬಿಡುವವನು ನನ್ನ ಲೋಕವನ್ನು ಸೇರುವನು. ದೇವಿ, ಯಾವುದರಲ್ಲಿ ಸ್ನಾನ ಮಾಡಿದ ಮನುಷ್ಯನು ನನ್ನ ಲೋಕವನ್ನು ಪಡೆಯುವನೋ ಆ ವಿಶ್ರಾಂತಿ ಎಂಬ ಹೆಸರಿನ ತೀರ್ಥವು 3 ಲೋಕಗಳಲ್ಲೂ ಪ್ರಸಿದ್ಧವಾಗಿದೆ. ದೇವಿ, ಮನುಷ್ಯನು ಸರ್ವ ತೀರ್ಥಗಳಲ್ಲೂ ಸ್ನಾನ ಮಾಡುವುದರಿಂದ ಯಾವ ಫಲವನ್ನು ಪಡೆಯಬಹುದೋ ಆ ಫಲವನ್ನು ವಿಶ್ರಾಂತಿ ಕ್ಷೇತ್ರದಲ್ಲಿರುವ ದೇವನ ದರ್ಶನವನ್ನು ಮಾಡಿದ ಮಾತ್ರದಲ್ಲಿ ಪಡೆದು ಶ್ರಮವನ್ನು
ಕಳೆದುಕೊಳ್ಳುವನು. ವಿಶ್ರಾಂತಿ ಎಂಬ ಹೆಸರಿನ ತೀರ್ಥದಲ್ಲಿ ಸ್ನಾನ ಮಾಡಿದವನು ಪಡೆಯುವಂತಹ ಫಲವನ್ನು ಬೇರೆಯವನು ಯಜ್ಞದಿಂದಾಗಲಿ, ತಪಸ್ಸಿನಿಂದಾಗಲಿ, ಧ್ಯಾನದಿಂದಾಗಲಿ, ವ್ರತಗಳಿಂದಾಗಲಿ ಪಡೆಯುವುದಿಲ್ಲ. ಭೂಮಿ 3 ಸಂಧ್ಯಾಕಾಲಗಳಲ್ಲೂ ವಿಶ್ರಾಂತಿ ಕ್ಷೇತ್ರದಲ್ಲಿ ನೆಲೆಸಿರುವ ದೇವನ ದರ್ಶನವನ್ನು ಮಾಡಿ 2 ಸಾರಿ ಪ್ರದಕ್ಷಿಣೆ ಮಾಡುವವನು ತನ್ನ ಶ್ರಮವನ್ನು ಕಳೆದುಕೊಂಡು ವಿಷ್ಣು ಲೋಕವನ್ನು ಸೇರುವನು. ದೇವಿ ಸರ್ವ ಸಂಸಾರ ವಿಮೋಚಕವಾದ ಮತ್ತೊಂದು ರಹಸ್ಯವಾದ ತೀರ್ಥವಿದೆ. ಅದರಲ್ಲಿ ಸ್ನಾನ ಮಾಡಿದವನು ನನ್ನ ಲೋಕವನ್ನು ಪಡೆಯುವನು. ದೇವಿ ಪ್ರಯಾಗವೆಂಬ ತೀರ್ಥವು ದೇವತೆಗಳಿಗೂ ದುರ್ಲಭವಾದುದು. ಅದರಲ್ಲಿ ಸ್ನಾನ ಮಾಡಿದವನು ಅಗ್ನಿಷ್ಠೋಮಯಾಗದ ಫಲವನ್ನು ಪಡೆದು ಇಂದ್ರಲೋಕವನ್ನು ಸೇರಿ ಆನಂದ ಪಡುವನು. ಆ ತೀರ್ಥದಲ್ಲಿ ಪ್ರಾಣ ಬಿಟ್ಟರೆ ಅವನು ನನ್ನ ಲೋಕವನ್ನು ಸೇರುವನು. ಇನ್ನು ಕನಕಲವೆಂಬ ಹೆಸರಿನ ರಹಸ್ಯವಾದ ನನ್ನ ಬೇರೊಂದು ತೀರ್ಥವಿದೆ. ಅಲ್ಲೂ ಸ್ನಾನ ಮಾಡಿದ ಮಾತ್ರದಲ್ಲಿಯೇ ಮನುಷ್ಯನು ಸ್ವರ್ಗದ ಮೇಲೆ ಸಂತೋಷಿಸುವನು. ದೇವಿ ತಿಂದುಕವೆಂಬ ಹೆಸರಿನ ಮತ್ತೊಂದು ರಹಸ್ಯ ತೀರ್ಥ ಕ್ಷೇತ್ರವಿದೆ. ಅಲ್ಲಿ ಸ್ನಾನ ಮಾಡುವ ಮನುಷ್ಯನು ನನ್ನ ಲೋಕದಲ್ಲಿ ನೆಲೆಸುವನು. ಧನರತ್ನಧರೆ, ಆ ತೀರ್ಥದಲ್ಲಿ ಹಿಂದೆ ನಡೆದ ವೃತ್ತಾಂತವನ್ನು ಕೇಳು. ದೇವಿ ಪಾಂಚಾಲ ದೇಶದಲ್ಲಿ ಕಾಂಪಿಲ್ಯವೆಂಬ ಉತ್ತಮ ನಗರವು ಧನ ಧಾನ್ಯಗಳಿಂದ ತುಂಬಿದುದಾಗಿದ್ದಿತು. ಬ್ರಹ್ಮದತ್ತನೆಂಬ ದೊರೆಯು ಅದನ್ನು ಪಾಲಿಸುತ್ತಿದ್ದನು. ದೇವಿ ಅದೇ ಪಟ್ಟಣದಲ್ಲಿ ತಿಂದುಕನೆಂಬ ಹೆಸರಿನ ನಾಪಿತನು ವಾಸ ಮಾಡುತ್ತಿರಲು ಬಹಳ ಕಾಲದ ಮೇಲೆ ಅವನ ಕುಟುಂಬವು ನಾಶವಾಯಿತು. ಅದರಿಂದ ಬಹು ದುಃಖ ಪೀಡಿತನಾದ ಅವನು ಸರ್ವ ಸಂಘವನ್ನು ತ್ಯಜಿಸಿ ಅಲ್ಲಿಂದ ಮಥುರೆಗೆ ಹೊರಟು ಹೋದನು. ವಸುಂಧರೆ, ಮಥುರೆಯಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಅವನು ನಿತ್ಯವೂ ಯಮುನಾ ನದಿಯಲ್ಲಿ ಸ್ನಾನ ಮಾಡಿಯೇ ಬಳಿಕ ಅವನ 100 ಕೆಲಸಗಳನ್ನು ಮಾಡುತ್ತಿದ್ದನು. ಅವನು ಬಹುಕಾಲ ದೃಢವಾದ ನಿಯಮವುಳ್ಳವನಾಗಿ ನಿತ್ಯವೂ ಹಾಗೆಯೇ ಯಮುನಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದನು. ಬಳಿಕ ಬಹುಕಾಲದ ಮೇಲೆ ಮರಣವನ್ನು ಹೊಂದಿ ಆ ನಾಪಿತನು ತೀರ್ಥದ ಪ್ರಭಾವದಿಂದ ಆ ಬ್ರಾಹ್ಮಣನ ಉತ್ತಮ ಗೃಹದಲ್ಲೇ ಬ್ರಾಹ್ಮಣೋತ್ತಮನಾಗಿ ಜನಿಸಿದನು. ದೇವಿ ಆತನು ಯೋಗಿವರನಾಗಿಯೂ ಮಹಾಪ್ರಾಜ್ಞನಾಗಿಯೂ ವಿಷ್ಣು ಭಕ್ತನಾಗಿಯೂ ಪೂರ್ವಜನ್ಮದ ಸ್ಮರಣೆಯುಳ್ಳವನಾಗಿಯೂ ಇದ್ದನು. ಬಳಿಕ ಅವನಿಗೆ ಆ ತೀರ್ಥದ ಮಹಿಮೆಯಿಂದ ಬಹು ದುರ್ಲಭವಾದ ಮುಕ್ತಿಯೂ ಲಭಿಸಿತು. ಸುಂದರಿ, ಅಲ್ಲಿ ಸರ್ವ ಪಾಪಗಳನ್ನೂ ವಿಮೋಚನೆ ಮಾಡುವ ಸೂರ್ಯತೀರ್ಥವೆಂಬುದೊಂದಿದೆ. ವಿರೋಚನನ ಪುತ್ರನಾದ ಬಲಿಯು ಪೂರ್ವದಲ್ಲಿ ರಾಜ್ಯವನ್ನು ಕಳೆದುಕೊಂಡು ಬಳಿಕ ಧನಕಾಮನಾಗಿ ಅಲ್ಲಿ ಸೂರ್ಯನನ್ನು ಆರಾಧಿಸಿದನು. ದೇವಿ, ಬಲಿಯು ನಿರಾಹಾರನಾಗಿ ತೋಳುಗಳನ್ನು ಮೇಲೆತ್ತಿ 1 ವರ್ಷ ಪೂರ್ತಿಯಾಗಿ ಪರಮ ತಪಸ್ಸನ್ನು ಮಾಡಿ ಬಳಿಕ ತನ್ನ ಇಷ್ಟಾರ್ಥವನ್ನು ಪಡೆದನು. ತಪಸ್ಸನ್ನು ಮಾಡುತ್ತಿದ್ದ ಆತನಿಗೆ ಒಲಿದ ಪೂಜ್ಯನಾದ ಸೂರ್ಯನು ಅವನನ್ನು, ಬಲಿ, ಏತಕ್ಕಾಗಿ
ಮಹಾ ತಪಸ್ಸನ್ನು ಮಾಡುತ್ತೀಯೇ ಹೇಳು ಎಂದು ಕೇಳಿದನು. ಬಲಿಯು, ದೇವೇಶ, ನಾನು ರಾಜ್ಯವನ್ನು ಕಳೆದುಕೊಂಡಿದ್ದೇನೆ, ಪಾತಾಳದಲ್ಲಿ ವಾಸ ಮಾಡುತ್ತಿದ್ದೇನೆ, ಧನಹೀನನಾದವನಿಂದ ಕುಟುಂಬ ಪೋಷಣೆಯು ಹೇಗೆ ತಾನೇ ಆದೀತು ಎಂದನು. ಬಳಿಕ ಸೂರ್ಯನು ತನ್ನ ಕಿರೀಟದಿಂದ ಒಂದು ಚಿಂತಾಮಣಿಯನ್ನು ತೆಗೆದು ಬಲಿಗೆ ಕೊಟ್ಟನು. ಆತನು ಚಿಂತಾಮಣಿಯನ್ನು ತೆಗೆದುಕೊಂಡು ಪಾತಾಳಕ್ಕೆ ಹೊರಟು ಹೋದನು. ಆ ಸೂರ್ಯತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುವನು. ಅಲ್ಲಿ ಪ್ರಾಣವನ್ನು ಬಿಟ್ಟರೆ ಅವನು ನನ್ನ ಲೋಕವನ್ನು ಸೇರುವನು. ದೇವಿ, ಭಾನುವಾರದಲ್ಲಿಯೂ ಸಂಕ್ರಾಂತಿಯಲ್ಲಿಯೂ ಚಂದ್ರ ಸೂರ್ಯ ಗ್ರಹಣ ಕಾಲಗಳಲ್ಲಿಯೂ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ರಾಜಸೂಯ ಯಜ್ಞದ ಫಲವನ್ನು ಪಡೆಯುವನು. ಧ್ರುವನು ತನ್ನ ಇಚ್ಛೆಯಂತೆ ಪರಮ ತಪಸ್ಸನ್ನು ಮಾಡಿದೆಡೆಯಾದ ಧ್ರುವ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾತ್ರದಲ್ಲಿ ಮನುಷ್ಯನು ಧ್ರುವಲೋಕದಲ್ಲಿ ವಾಸಿಸುವನು. ಅಲ್ಲಿ ಪ್ರಾಣ ಬಿಟ್ಟರೆ ನನ್ನ ಲೋಕದಲ್ಲಿ ನೆಲೆಸುವನು. ಭೂದೇವಿ, ಧ್ರುವ ತೀರ್ಥದಲ್ಲಿ ಮುಖ್ಯವಾಗಿ ಪಿತೃಪಕ್ಷದಲ್ಲಿ ಶ್ರಾದ್ದ ಮಾಡುವ ಮನುಷ್ಯನು ಸರ್ವ ಪಿತೃಗಳನ್ನು ಉತ್ತಾರಣ ಮಾಡುವನು. ದೇವಿ, ಧ್ರುವ ತೀರ್ಥಕ್ಕೆ ದಕ್ಷಿಣದಲ್ಲಿ ತೀರ್ಥರಾಜನೆಂಬುದಿದೆ. ಅದರಲ್ಲಿ ಸ್ನಾನ ಮಾಡುವವನು ನನ್ನ ಲೋಕವನ್ನು ಪಡೆಯುವನು. ಮಹಾದೇವಿ, ತೀರ್ಥರಾಜ ಕ್ಷೇತ್ರಕ್ಕೆ ದಕ್ಷಿಣದಲ್ಲಿ ಉತ್ತಮವಾದ ನನ್ನ ಋಷಿ ತೀರ್ಥವಿದೆ. ದೇವಿ, ಅಲ್ಲಿ ಸ್ನಾನ ಮಾಡಿದವನು ಋಷಿ ಲೋಕವನ್ನು ಸೇರುವನು. ಅಲ್ಲಿ ಪ್ರಾಣ ಬಿಟ್ಟರೆ ನನ್ನ ಲೋಕದಲ್ಲಿ ನೆಲೆಸುವನು. ಋಷಿ ತೀರ್ಥಕ್ಕೆ ದಕ್ಷಿಣದಲ್ಲಿ ನನ್ನ ಶ್ರೇಷ್ಠವಾದ ಮೋಕ್ಷ ತೀರ್ಥವಿದೆ. ಅಲ್ಲಿ ಸ್ನಾನ ಮಾತ್ರದಿಂದ ಮನುಷ್ಯನು ಮೋಕ್ಷವನ್ನೇ ಪಡೆಯುವನು. ಅಲ್ಲಿರುವ ಕೋಟಿ ತೀರ್ಥವೆಂಬುದು ದೇವತೆಗಳಿಗೂ ದುರ್ಲಭವಾದುದು. ಅಲ್ಲಿಯ ಸ್ನಾನ ದಾನಗಳಿಂದ ಮನುಷ್ಯನು ನನ್ನ ಲೋಕದಲ್ಲಿ ವಾಸಿಸುವವನಾಗುವನು. ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಪಿತೃದೇವತೆಗಳಿಗೆ ಸಂತರ್ಪಣ ಮಾಡುವವನು ತನ್ನ ಪಿತೃಪಿತಾಮಹ ಪ್ರಪಿತಾಮಹರನ್ನು ಉತ್ತಾರಣಗೊಳಿಸುವನು. ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಬ್ರಹ್ಮಲೋಕದಲ್ಲಿ ವಾಸಿಸುವನು. ಅಲ್ಲಿರುವ ವಾಯುತೀರ್ಥವು ಪಿತೃಗಳಿಗೂ ದುರ್ಲಭವಾದುದು. ಅಲ್ಲಿಯೇ ಪಿತೃಗಳಿಗೆ ಪಿಂಡವನ್ನು ಅರ್ಪಿಸುವುದರಿಂದ ಅರ್ಪಿಸಿದವನು ಪಿತೃಲೋಕವನ್ನು ಸೇರುವನು. ದೇವಿ, ಗಯೆಯಲ್ಲಿ ಪಿಂಡ ಪ್ರದಾನ ಮಾಡುವುದರಿಂದ ಮನುಷ್ಯನು ಪಡೆಯುವ ಫಲವನ್ನು ಕೋಟಿ ತೀರ್ಥದಲ್ಲಿ ಜ್ಯೇಷ್ಠ ಮಾಸದಲ್ಲಿ ದಾನ ಮಾಡುವುದರಿಂದ ಪಡೆಯುವುದರಲ್ಲಿ ಸಂಶಯವಿಲ್ಲ. ಈಗ ಹೇಳಿದ ಈ 12 ತೀರ್ಥಗಳು ದೇವತೆಗಳಿಗೂ ದುರ್ಲಭವಾದವು. ಈ ತೀರ್ಥಗಳಲ್ಲಿ ಮಾಡುವ ಸ್ನಾನವು, ದಾನವು, ಜಪವು, ಹೋಮವು ಸಹಸ್ರ ಗುಣಿತ ಫಲದಾಯಕವಾಗುವುದು. ಸ್ಮರಿಸಿದ ಮಾತ್ರದಲ್ಲಿ ಸರ್ವ ಪಾಪಗಳನ್ನು ವಿಮೋಚನೆ ಮಾಡುವ ಈ ತೀರ್ಥಗಳ ಮಹಿಮೆಯನ್ನು ಕೇಳಿ ಮನುಷ್ಯನು ತನ್ನ ಇಷ್ಟಾರ್ಥಗಳನ್ನು ಪಡೆಯುವನು. ಇತಿ ಶ್ರೀ ವರಾಹಪುರಾಣೆ ಮಥುರಾ ಮಾಹಾತ್ಮ್ಯೆ ಮಥುರಾತೀರ್ಥ ಪ್ರಶಂಸಾನಾಮ 52 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ
153ನೆಯ ಅಧ್ಯಾಯವಾದ ಮಥುರೆಯ ತೀರ್ಥವನಗಳ ಮಹಿಮೆ. ನವತೀರ್ಥ, ಸಂಯಮನ ತೀರ್ಥ. ಆ ತೀರ್ಥದಲ್ಲಿ ಮೃತನಾಗಿ ಯಕ್ಷ್ಮಧನುವೆಂಬ ರಾಜನಾಗಿ ಜನಿಸಿದ ಬೇಡನ ಕಥೆ. ಮಧುವನ, ಕುಂದವನಗಳು, ಕಾಮ್ಯಕವನ, ಬಕುಲವನ, ಭದ್ರವನ, ಖಾದಿರವನ, ಮಹಾವನ, ಲೋಹಜಂಘವನ, ಬಿಲ್ವವನ, ಭಾಂಡೀರವನ, ಬೃಂದಾವನ ಎಂಬವುಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.